ಅನುಭವ ಏನಾಸಕ ಬಹಳ ಸಂತೋಷ ಮತ್ತು ಸಂಭ್ರಮ ಏನಂದ್ರೆ, ನಾನು 92ನೇ ಇಸ್ವಿಯಲ್ಲಿ ಸಕ್ರಿಯ ರಾಜಕಾರಣಕ್ಕೆ ಬಂದವು, ಚುನಾವಣಾ ರಾಜಕಾರಣ. ಅನೇಕ ಚುನಾವಣೆ ಕಂಡಿದ್ದೆ, ಸೋತಿದ್ದೆ, ಗೆದ್ದಿದ್ದೆ, ಏನೇನೋ ಯಶಸ್ವಿ ಚುನಾವಣೆ ಕಂಡಿದ್ದೆ. ನಾನು ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ, ಬೇರೆ ಬೇರೆ ಕೆಲಸ ಮಾಡಿದ್ದೆ. ಈ ಚುನಾವಣೆಯಲ್ಲಿ ಆದಷ್ಟು ಗಡಿಬಿಡಿ ಬೇರೆ ಯಾವ ಚುನಾವಣೆಯಲ್ಲ ಆಗಿಲ್ಲ. ಚಿಕ್ಕಮಗಳೂರಿಗೆ ಬಂದ ಕೂಡ ಕೇಳೋದು ನನ್ನ ಹತ್ರ ಮಾಧ್ಯಮದವರು, ಶಾಸಕರು ನಿಮ್ಮ ಕುಂದಾಪುರದಲ್ಲಿ ನೀವು ಖಂಡಿತ ಲೀಡ್ ಬರುವುದಿಲ್ಲ ಅಂತೇಳಿ ಬೆಟ್ಟೊಂಟ ಅಂತ ಕೇಳ್ತಾರೆ. ಹೌದಾ ಕೇಳಿ, ನಾನು ಕುಂದಾಪುರ ಹೋದಾಗ ಕೇಳೋದು ಮೂಡುಗೇಡಿಯಲ್ಲಿ ಸಂಪೂರ್ಣ ಮೈನಸ್ ಅಂತೆ. ಹೌದಾ ಕೇಳೋದು. ನಾನು ಕಾಪುಗೆ ಹೋದಾಗ ಕೇಳೋದು ತರೀಕೆರೆ ಪ್ರಶ್ನೆ ಇಲ್ಲ ಅಂತೆ, ಖಂಡಿತ ನೀವು ಡೌನ್ ಅಂತೆ. ಹೌದಾ ಕೇಳೋದು. ಮೈನಸ್ ಅಂತೆ. ಹೌದಾ ಕೇಳೋದು. ಹೀಗೆ ನಾನು ತರೀಕೆರೆ ಬಂದಾಗ ಕೇಳೋರು, ನೀವು ಕಾಪಲ್ಲಿ ನೀವು ಹೇಳಿದಂತೆ ಬರೋದಿಲ್ಲ, ನಿಮ್ಗೆ ಅನುಮಾನ ಬೇಡ, ನಮ್ದೊಬ್ಬರು ವ್ಯಾಪಾರ ಮಾಡೋರಿದ್ದಾರೆ, ಅವ್ರು ಹೇಳಿದ್ದಾರೆ ಅಂತ ಹೇಳಿ. ಈ ಗಡಿಬಿಡಿ ಇತ್ತಲ್ಲ, ಇಷ್ಟು ನಾನು ಗಡಿಬಿಡಿ ನೋಡಿದೆ. ಅದ್ರ ಆಶ್ಚರ್ಯ ಅಂದರೆ JDSನ ಮತ್ತು BJPಯ ಕಾರ್ಯಕರ್ತರ, ಬೂತ್ ಮಟ್ಟದ ಕಾರ್ಯಕರ್ತರ ಪರಿಶ್ರಮದಿಂದಾಗಿ ಒಂದು ದಾಖಲೆ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು, ಉಡುಪಿ ಕ್ಷೇತ್ರದ ನಿರೀಕ್ಷೆಯನ್ನು ಮೀರಿ 2.5 ಲಕ್ಷಕ್ಕೂ ಮಿಕ್ಕಿ ಮತಗಳ ಅಂತರದಲ್ಲಿ ಜಯವನ್ನು ತಂದುಕೊಟ್ಟದಕ್ಕೋಸ್ಕರ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳಿಂದ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಬೇರೆ ಬೇರೆ ತೊಡಕುಗಳಿತ್ತು, ಬೇರೆ ಬೇರೆ ಸಮಸ್ಯೆಗಳಿತ್ತು, ಬೇರೆ ಬೇರೆ ಆತಂಕಗಳಿತ್ತು. ಇವೆಲ್ಲವನ್ನ ಮೀರಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಪ್ರಧಾನಿ ಆಗಬೇಕು ಅನ್ನುವಂಥ ತುಡಿತ ತುಂಬ ಜನರಲ್ಲಿ, ಬಹಳ ಜನರಲ್ಲಿ ಇರೋದು ದೇಶ 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 ಅನ್ನುವಂಥ ಭಾವನೆಗಳು. ದೇವೇಗೌಡರು ಮೂಡಿಗೆರೆಯಲ್ಲಿ ಬಂದು ಭಾಷಣ ಮಾಡಿದ ನಂತರ ನನಗೆ ಬರುವ ಫೋನಲ್ಲಿರುವಂಥ ಬದಲಾವಣೆಗಳು, ಇಲ್ಲಿವರೆಗೆ ಅವ್ರ ಹೆಸರೇ ಕೇಳಿಲ್ಲ. ಅವರೆಲ್ಲ ಫೋನ್ ಮಾಡಿದ್ದು ದೇವೇಗೌಡರಿಂದ ಸಭೆ ಬಂದಾಗ ನಾನು ಬಂದಿದ್ದೆ, ಗೆಲ್ಲು ಗ್ಯಾರಂಟಿ ನೀವು ಅಂತ ಹೇಳ್ತಾರೆ. ಯಡಿಯೂರಪ್ಪನವರು ತರೀಕೆರೆ ಬಂದಾಗ ಆಗಿರುವಂಥ ಬದಲಾವಣೆಗಳು, ನಮ್ಮ ವಿಜಯೇಂದ್ರ ಅವರು, ಕುಮಾರಸ್ವಾಮಿಯವರ ಹೇಳಿಕೆಗಳು, ಇದು ಮೇಲ್ಮಟ್ಟದ ನಾಯಕರಲ್ಲ ಅಂದರೆ ತಳಮಟ್ಟದಲ್ಲಿರುವಂಥ ನಮ್ಮ ಹೊಂದಾಣಿಕೆ. ತುಂಬ ಸಾರಿ ರಾಜಕೀಯ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡ್ರೆ ಮೇಲ್ಮಟ್ಟದಲ್ಲಿ ಮಾತ್ರ ಆಗುತ್ತೆ, ತಳಮಟ್ಟದಲ್ಲಿ ಆಗೋದು ಕಷ್ಟ ಅನಿಸುತ್ತೆ. ಆದರೆ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ BJP ಮತ್ತು JDSನ ಕಾರ್ಯಕರ್ತರ ಒಂದು ಹೊಂದಾಣಿಕೆ ಅನ್ನೋದು ಈ ರಾಜ್ಯದಲ್ಲೇ ಒಂದು ರೀತಿಯ ಮಾದರಿ ಹೊಂದಾಣಿಕೆ ಅನ್ನುವಷ್ಟರ ಮಟ್ಟಿಗೆ ಪರಿಶ್ರಮದ ಕೆಲಸ ಆಗಿತ್ತು ಅನ್ನೋದನ್ನೆಲ್ಲ ನಾವು ಗಮನಿಸಬೇಕಾದಂಥ ವಿಚಾರ. ಸಮನ್ವಯತೆಯಿಂದ ಹೋಗ್ಬೇಕು ಅಂತೇಳಿ ಇದು ಈಗ ಚುನಾವಣೆಯಲ್ಲಿ ಗೆದ್ದೇ ಆಗಿದೆ. ಮುಂದೇನು ಯಾವುದೇ ಒಂದು ಸಮಸ್ಯೆಗಳಿರ್ಬೋದು, ಈಗ ನಮ್ಮ ಮಂಜಪ್ಪ ಹೇಳಿದ್ರು, ಎಲ್ಲ ವಿಚಾರದಲ್ಲೂ ಕೂತ್ಬಿಟ್ಟು ಸಮನ್ವಯತೆಯಿಂದ ಹೋಗೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಮತ್ತೊಮ್ಮೆ ಏನು ಇವತ್ತು ನಮ್ಮ BJP ಮತ್ತೆ JDS ಪಕ್ಷದ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಗೆಲ್ಲಿಸ್ಕೊಟ್ಟಿದ್ದೀರಿ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಅದೇ ರೀತಿ ನೂತನವಾಗಿ ನಮ್ಮ MP ಗಳಾಗಿ ಆಯ್ಕೆಯಾಗಿರುವಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಮತ್ತೆ ನಮ್ಮ CT ರವಿಯಣ್ಣ, ಈಗಾಗಲೇ ಎಲ್ಲರೂ ಹೇಳಿದ್ರು ಚುನಾವಣೆಯಲ್ಲಿ ಸೋತ್ರೆ ಮನೆಗೆ ಕೂರೋದು ಅಂತೇಳಿ. ಅವರು ಸೋತು ಒಂದೇ ವಾರದಲ್ಲಿ ಅವ್ರು ಹೇಳಿದ್ರು. ಅವ್ರನ್ನ ನಾವೆಲ್ಲರೂ ನೋಡಿ ಕಲಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ವಿಧಾನ ಪರಿಷತ್ನ ಸದಸ್ಯರಾಗಿ ಈಗ ಆಯ್ಕೆ ಆಗಿದ್ದಾರೆ. ಅವರಿಗೆ ನಾನು ನಮ್ಮ JDS ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಮತ್ತೆ ನಮ್ಮ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತೆ ಆ ದೇವರು ಅವರಿಗೆ ವಿರೋಧ ಪಕ್ಷದ ನಾಯಕರನ್ನ ಆಗಿ ಮತ್ತೆ ಇಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ಮಾಡಲಿಕ್ಕೆ ನಮ್ಗೆಲ್ಲರಿಗೂ ಅವಕಾಶ ಕೊಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅವರು ಹಾಗೆ ಆಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಅವಕಾಶಕ್ಕೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. JDS ಜಿಲ್ಲಾ ಅಧ್ಯಕ್ಷರಾದ ರಂಜನ್ ಅಜಿತ್ ಅವರಿಗೆ ಧನ್ಯವಾದಗಳು. ನಿಮ್ಮೆಲ್ಲ